ಕವಿತಾ, ಮಗಳೇ ಹೇಳಮ್ಮ. ಟೈಮ್ ಎಷ್ಟಾಗಿದೆ, ಎದ್ದು ಒಂದು ಸ್ವಲ್ಪ ನೋಡು. ಅಮ್ಮ, ಇನ್ನು ಸ್ವಲ್ಪ ಹೊತ್ತು ಮಲ್ಗಕ್ ಬಿಡು. ಕವಿತಾ, ಟೈಮ್ ಎಷ್ಟಾಯ್ತು ಒಂದು ಸ್ವಲ್ಪ ನೋಡಮ್ಮ. ಬೆಳಿಗ್ಗೆ 9:09 ಆಗ್ತಾ ಬಂತು, ಇನ್ನೂ ಮಲಗಿದ್ಯಾ? ನಾನು ತಿಂಡಿನೂ ಎಲ್ಲ ಮಾಡಾಗಿದೆ. ಬೇಗ ಎದ್ದು ಬಂದು ಫ್ರೆಶ್ ಆಗಿ ತಿಂಡಿ ಗಿಂಡಿ ತಿನ್ಬಾರ್ದೇನಮ್ಮ? ಒಂದು 5 ನಿಮಿಷ ಇರಮ್ಮ. ಒಂದು 5 ನಿಮಿಷ ಮಲ್ಕೊಂಡು ಎದ್ದೋಳ್ತೇನೆ. ಯಾಕೆ ನನ್ನ ಮುದ್ದಿನ ಮಗಳಿಗೆ ಬೆಳಿಗ್ಗೆ ಬೆಳಿಗ್ಗೆ ಇನ್ನೊಮ್ಮೆ ಕಾಟ ಕೊಡ್ತಿದ್ಯಾ? ಪಾಪ ಅದು, ಸ್ವಲ್ಪ ಹೊತ್ತು ಮಲಗಲಿ ಬಿಡು. ಹಾ, ನಿಮ್ಮ ಮುದ್ದಿನ ಮಗಳು ಈಗ ಚಿಕ್ಕ ಮಗು ಅಲ್ಲ, ಮದುವೆ ವಯಸ್ಸಿಗೆ ಬಂದಿದ್ದಾಳೆ. ಅವಳೀಗ ಮನೆ ಕೆಲಸ, ಅಡುಗೆ ಕೆಲಸ ಎಲ್ಲ ಕಲಿಬೇಕು. ಈ ಥರ ಬೆಳಗ್ಗೆ 10-11 ಗಂಟೆವರೆಗೂ ಮಲಗೋದಲ್ಲ. ನೀನು ಯಾವಾಗ ನೋಡು ಪಾಪ ನನ್ನ ಮಗಳು ಹಿಂದೆ ಬಿದ್ದಿರ್ತೀಯ ಕಣೆ. ಅವಳು ಮದುವೆ ಆದಮೇಲೆ ಎಲ್ಲದನ್ನು ಚೆನ್ನಾಗಿ ನಿಭಾಯಿಸ್ತಾಳೆ, ನೋಡ್ತಾ ಇರು. ಹಾ, ಎಲ್ಲ ಮಾಡ್ತಾಳೆ. ಈ ಥರ ಬೆಳಗ್ಗೆ 9-10 ಗಂಟೆವರೆಗೂ ಮಲಗಿದ್ರೆ ಎಲ್ಲ ಮಾಡ್ದ ಹಾಗೆ. ನಿಜವಾಗ್ಲೂ ನೀವು ಅವಳನ್ನ ಮುದ್ದು ಮಾಡಿ ಹಾಳು ಮಾಡ್ತಾ ಇದ್ದೀರಾ. ನಿಮ್ಮ ಅತಿಯಾದ ಮುದ್ದಿಂದನೇ ಅವಳು ಈ ಥರ ಆಡ್ತಿರೋದು. ಅಲ್ವೇ, ಹೆಣ್ಮಕ್ಳು ತವ್ರ ಮನೇಲಿ ಇದ್ದಾಗ ಆರಾಮಾಗಿಲ್ದೆ ಇನ್ನು ಯಾವಾಗ ಇರಕ್ಕೆ ಸಾಧ್ಯ? ಅಮ್ಮ, ನಿನಗಂತೂ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿನೇ ಇಲ್ಲ. ಅಪ್ಪಂಗಷ್ಟೇ ನನ್ನ ಮೇಲೆ ಪ್ರೀತಿ ಇರೋದು. ಹಾ, ಹೌದು, ನಾನು ನಿನ್ನ ಶತ್ರು ನೋಡು, ಅದಕ್ಕೆ ನಿನ್ನ ಮೇಲೆ ನನಗೆ ಪ್ರೀತಿ ಇಲ್ಲ. ಅಮ್ಮ, ನೀನು ದಿನಾ ಬೆಳಗ್ಗೆ ನಾನು ನಿದ್ದೆ ಮಾಡುವಾಗ ಬಂದು ಈ ಥರ ಕಾಡದೇ ಇದ್ರೆ ನೀನು ನನ್ನ ಶತ್ರು ಆಗಿರಲ್ಲ ನೋಡು. ಈಗ ಹೇಳು, ನನ್ನ ಮಗಳನ್ನ ಎಬ್ಬರಿಸ್ತೀಯಾ? ಹ್ಞೂನ್ರಿ, ಅವಳು ನನ್ನ ಶತ್ರು ಅಂದ್ರೂ ಪರವಾಗಿಲ್ಲ, ನಾನು ಅವಳನ್ನ ಎಬ್ಸೋಳೆ. ಹೇಳಮ್ಮ, ಸಾಯಂಕಾಲ ನಿನ್ನೆ ನೋಡೋಕ್ಕೆ ಹುಡುಗನ ಕಡೆಯವ್ರು ಬರ್ತಾ ಇದ್ದಾರೆ. ಬೇಗೆದ್ದು ಪಾರ್ಲರ್ ಗಿರ್ಲರಿಗೆ ಹೋಗೋದು ಅದೇನಿದೆ ಎಲ್ಲ ಮಾಡ್ಕೋಬಾರ್ದಾ? ಅಮ್ಮ, ನಂಗಿನ್ ಸ್ವಲ್ಪ ಮಲ್ಗಾಗ್ಬಿಡು. ಅಷ್ಟಕ್ಕೂ ನನಗೆ ಈಗಲೇ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ನನಗೆ ಯಾವಾಗಲೂ ನಿಮ್ಮಿಬ್ಬರ ಜೊತೆನೇ ಇರಬೇಕು. ಮಗಳೇ, ಅಪ್ಪ ಅಮ್ಮ ಆದವರು ಹೆಣ್ಮಕ್ಳನ್ನ ಎಷ್ಟೇ ಪ್ರೀತಿ ಮಾಡಿದ್ರು ಒಂದಲ್ಲ ಒಂದಿನ ಹೆಣ್ಮಕ್ಳು ಮದುವೆ ಆಗಿ ಗಂಡನ ಮನೆಗೆ ಹೋಗಲೇಬೇಕು. ಹೌದಮ್ಮ, ನಿಮ್ಮಮ್ಮ ಹೇಳೋದು ನಿಜ. ಎಲ್ಲ ಹೆಣ್ಮಕ್ಳು ತಂದೆ ತಾಯಿಗೂ ತಮ್ಮ ಮಕ್ಕಳನ್ನ ಒಂದು ಒಳ್ಳೆ ಕಡೆ ಮದುವೆ ಮಾಡಿ ಕಳಿಸ್ಬೇಕು, ಗಂಡನ ಮನೇಲಿ ಅವರು ಸುಖವಾಗಿರ್ಬೇಕು ಅನ್ನೋದು ಕನಸಾಗಿರುತ್ತೆ. ಹೆಣ್ಮಕ್ಳು ಮದುವೆ ಆಗಿ ಗಂಡನ ಮನೆಗೆ ಹೋಗುವಾಗ ತಂದೆ ತಾಯಿಗೆ ದುಃಖ ಏನೋ ಆಗುತ್ತೆ, ಆದರೆ ಅದ್ರಗಿನ್ನ ಹೆಚ್ಚು ಖುಷಿ ಇರುತ್ತೆ. ಯಾಕಂದರೆ ತಮ್ಮ ಮಕ್ಕಳು ಮದುವೆ ಆಗಿ ಒಂದು ಒಳ್ಳೆ ಮನೆ ಸೇರ್ತಾರೆ, ಅಲ್ಲಿ ಸಂತೋಷವಾಗಿ ಅವರ ಹೊಸ ಜೀವನ ಶುರು ಮಾಡ್ತಾರೆ ಅಂತ ಅವರಿಗೆ ಖುಷಿ ಆಗ್ತಿರತ್ತೆ. ಹೋಗಮ್ಮ, ನೀವಿಬ್ರು ಏನೇನೋ ಹೇಳಿ ನನ್ನ ನಿದ್ದೆ ಪೂರ್ತಿ ಹೋಗಿಸ್ಬಿಟ್ರಿ. ಸರಿ ಆಯ್ತು, ಈಗ ನೀನು ನಿದ್ದೆ ಹೋಗಿದೆ ತಾನೆ, ಮತ್ತೆ ಎದ್ದೇಳು. ಇಲ್ಲ, ನಂಗೆ ಮತ್ತೆ ನಿದ್ದೆ ಬರ್ತಿದೆ. ಅಯ್ಯೋ ದೇವ್ರೇ, ಈ ಹುಡುಗಿ ಅದು ಏನು ಮಾಡ್ತಾಳೋ, ಗಂಡನ ಮನೇಲಿ ಅದು ಹೇಗಿರ್ತಾಳೋ. ಹೇಳಮ್ಮ, ನನ್ನ ಮುದ್ದು ಮಗಳಲ್ಲ, ಹಾಗೆ ಮಾಡಬಾರ್ದು, ಎದ್ದೇಳು. ಕವಿತಾ ತಂದೆ ತಾಯಿಗೆ ಮುದ್ದಿನ ಮಗಳಾಗಿರ್ತಾಳೆ. ಕವಿತಾಗೋಸ್ಕರ ಅವಳ ತಂದೆ ತಾಯಿ ಒಬ್ಬ ಒಳ್ಳೆ ಹುಡುಗ, ಒಳ್ಳೆ ಸಂಬಂಧದ ಹುಡುಕಾಟದಲ್ಲಿರ್ತಾರೆ. ಶಾರದಾ, ಅಕ್ಕ ಇವತ್ತು ಫೋನ್ ಮಾಡಿ ಹೇಳ್ತಾ ಇದ್ಲು, ಇವತ್ತು ನಮ್ಮ ಕವಿತಾ ನೋಡೋಕೆ ಬರ್ತಾ ಇದ್ದಾರಲ್ಲ, ಅವರು ಭಾಳ ಒಳ್ಳೆ ಜನ ಅಂತೆ, ಭಾಳ ಒಳ್ಳೆ ಸಂಬಂಧ ಅಣ್ಣ ಅಂತ ಹೇಳ್ತಿದ್ಲು. ಹೌದಾ, ಭಾಳ ಖುಷಿ ಆಯ್ತು ರೀ. ನಮಗೂ ಅದೇ ಅಲ್ವಾ ಬೇಕಾಗಿರೋದು. ನಮ್ಮ ಮಗಳು ಒಂದು ಒಳ್ಳೆ ಮನೆ ಸೇರಿ ಸಂತೋಷವಾಗಿ ನೆಮ್ಮದಿಯಾಗಿದ್ರೆ ಅಷ್ಟೇ ಸಾಕು. ಅವಳು ಹೋದ ಮನೇಲಿ ಅವಳಿಗೆ ಎಲ್ಲ ಸುಖ, ಸಂತೋಷ, ನೆಮ್ಮದಿ ಸಿಗಬೇಕು. ಎಲ್ಲ ಹೆಣ್ಮಕ್ಳು ತಂದೆ ತಾಯಂದ್ರು ಇಷ್ಟೇ ಅಲ್ವಾ ಬಯಸೋದು. ನಮಗಿರೋಳು ಒಬ್ಬಳೆ ಮಗಳು, ಅವಳನ್ನ ನಾವು ತುಂಬ ಮುದ್ದಿಂದ ಜೋಪಾನವಾಗಿ ಸಾಕಿದ್ದೀವಿ. ಅವಳು ಗಂಡನ ಮನೇಲಿ ಎಲ್ಲ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾಳಲ್ವಾ? ಶಾರದಾ, ನಮ್ಮ ಮಗಳು ಭಾಳ ಬುದ್ಧಿವಂತ ಇದ್ದಾಳೆ, ಗಂಡನ ಮನೇಲಿ ಎಲ್ಲ ಚೆನ್ನಾಗಿ ನಿಭಾಯಿಸ್ತಾಳೆ. ಅವಳಿಗೆ ಏನಾದರೂ ಗೊತ್ತಿಲ್ಲ ಅಂದ್ರೂ ತಕ್ಷಣ ಕಲಿತು ಮಾಡೋ ಶಕ್ತಿ ಅವಳಿಗಿದೆ. ನೋಡ್ತಾ ಇರು ಅವಳು ಹೇಗೆ ಎಲ್ಲ ನಿಭಾಯಿಸ್ತಾಳೆ ಅಂತ. ಗಂಡನ ಮನೆಯಿಂದ ಅವಳ ಬಗ್ಗೆ ನಮಗೆ ಯಾವ ಕಂಪ್ಲೇಂಟು ಬರಲ್ಲ, ನೋಡ್ತಾ ಇರು. ಅಮ್ಮ, ನಿನಗೆ ನನ್ನ ವಿಷಯದಲ್ಲಿ ತುಂಬ ಭಯ ಇದೆ. ಇನ್ನು ನಾನು ಚಿಕ್ಕ ಮಕ್ಳ ಥರ ಆಡ್ತೀನಿ, ಅದನ್ನೆಲ್ಲ ನೋಡಿ ನೀನು ತುಂಬ ಭಯ ಪಟ್ಕೊಂಡಿದ್ಯಾ ಅಂತ ನನಗೆ ಗೊತ್ತು. ಆದರೆ ಅಮ್ಮ, ನೀನೇನು ಭಯ ಪಡೋ ಅವಶ್ಯಕತೆ ಇಲ್ಲ, ನಾನು ಎಲ್ಲ ನಿಭಾಯಿಸ್ತೇನೆ, ನೀನು ನೋಡ್ತಾ ಇರು. ನೋಡಿ, ಇದು ನನ್ನ ಮಗಳು ಅಂದರೆ. ನೋಡ್ದೇನೆ ನನ್ನ ಮಗಳನ್ನ? ಬರೀ ನಿಮ್ಮ ಮಗಳಲ್ಲ, ನನಗೂ ಮಗಳೇ. ಸಂಜೆ ಹುಡುಗನ ಕಡೆಯವರು ಬರೋಷ್ಟೊತ್ತಿಗೆ ಕವಿತಾ ತುಂಬ ಚೆನ್ನಾಗಿ ರೆಡಿಯಾಗಿರ್ತಾಳೆ. ಸಂಜೆ ಹುಡುಗನ ಕಡೆಯವರು ಬರ್ತಾರೆ. ಹುಡುಗನ ಹೆಸರು ರಜತ್. ರಜತ್ ಮನೆಯವರಿಗೆ ಕವಿತಾ ತುಂಬ ಇಷ್ಟ ಆಗ್ತಾಳೆ. ಕವಿತಾ ಮತ್ತೆ ಅವಳ ತಂದೆ ತಾಯಿಗೆ ರಜತ್ ತುಂಬ ಇಷ್ಟ ಆಗ್ತಾನೆ. ಹಾಗಾಗಿ ಇವರಿಬ್ರು ಮದುವೆ ನಿಶ್ಚಯ ಆಗುತ್ತೆ. ಕವಿತಾ, ಯಾಕಮ್ಮ ಇಷ್ಟು ಬೇಗಿದ್ದೆ? ಇನ್ನೂ 8:30 ಅಷ್ಟೇ ಅಲ್ವಾ? ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಬೇಕಿತ್ತು. ಏನಮ್ಮ ಇದು, 7:30 ಆಗ್ತಿದ್ದ ಹಾಗೆ ಶುರು ಮಾಡ್ತಿದ್ದೆ ಎದ್ದೇಳು ಎದ್ದೇಳು ಅಂತ. ಆದರೆ ಇವತ್ತು ಇನ್ನೂ 8:30 ಅಷ್ಟೇ, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಬೇಕಿತ್ತು ಅಂತ ಹೇಳ್ತಿದ್ಯಾ? ಏನಿಲ್ಲ ಮಗಳೇ, ಮದುವೆ ಆಗಿ ನೀನು ಗಂಡನ ಮನೆಗೆ ಹೋಗ್ತಿದ್ದ ಹಾಗೆ ಎಷ್ಟೋ ಜವಾಬ್ದಾರಿಗಳು ನಿನ್ನ ತಲೆ ಮೇಲಿರುತ್ತೆ. ಅವೆಲ್ಲರ ಮಧ್ಯೆ ಅಲ್ಲಿ ನೀನು ಆರಾಮಾಗಿ ನಿದ್ದೆ ಮಾಡೋಕ್ಕೆ ಸಮಯನಾದರೂ ಎಲ್ಲಿ ಸಿಗುತ್ತೆ? ನಿನ್ನ ಗಂಡನ ಮನೇಲಿ ನೀನು ಇಲ್ಲಿ ಥರ ನಿನ್ನ ಮನಸ್ಸಿಗೆ ಬಂದ ಹಾಗೆ ಎದ್ದೊಳಕ್ಕಾಗುತ್ತಾ? ಇಲ್ಲ ಅಲ್ವಾ? ಅದಕ್ಕೆ ಇಲ್ಲಿರೋಷ್ಟು ದಿನ ನಿನಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಮಲ್ಕೋ, ಎಷ್ಟೊತ್ತಿಗೆ ಹೇಳ್ಬೇಕನ್ಸುತ್ತೋ ಅಷ್ಟೊತ್ತಿಗೆ ಎದ್ದೋಳು ಅಂತ ಅಷ್ಟೇ. ಅಯ್ಯೋ ಇಲ್ಲಮ್ಮ, ಇನ್ನೇನು ಸದ್ಯದಲ್ಲೇ ನನ್ನ ಮದುವೆ ಆಗೋದಿದೆ. ಅದಕ್ಕೆ ನಾನು ಈಗಲಿಂದನೇ ಬೇಗ ಹೇಳೋದನ್ನು ಅಭ್ಯಾಸ ಮಾಡ್ಕೊಳ್ತೀನಿ. ಆಯ್ತಮ್ಮ, ನಿನ್ಗೆ ಹೇಗೆ ಅನ್ಸುತ್ತೆ ಹಾಗೆ ಮಾಡು. ಸರಿ ಬಾ, ಅಡುಗೆ ಮನೇಲಿ ನನಗೊಂದು ಸ್ವಲ್ಪ ಸಹಾಯ ಮಾಡು. ಸರಿನಮ್ಮ. ಸ್ವಲ್ಪ ಸಮಯದಲ್ಲೇ ಕವಿತಾ ಮತ್ತು ರಜತ್ ಮದುವೆ ಆಗುತ್ತೆ.
ಕವಿತಾ ಮದುವೆ ಆಗಿ ಗಂಡನ ಮನೆಗೆ ಬರ್ತಾಳೆ. ಆದ್ರೆ ಗಂಡನ ಮನೇಲಿ ಇನ್ನೂ ಮದುವೆಗೆ ಬಂದಿರೋ ಗೆಸ್ಟ್ ಎಲ್ಲ ಉಳ್ಕೊಂಡಿರ್ತಾರೆ. ಹಾಗಾಗಿ ಅವಳಿಗೆ ಸರಿಯಾಗಿ ರೆಸ್ಟ್ ಮಾಡಕ್ಕೆ ಆಗಿರಲ್ಲ. ಕವಿತಾ, ಮೇಲೆ ಯಾಕೆ ಹೋಗ್ತಿದ್ಯಾ? ಅದು ಅತ್ತೆ, ರೂಮಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೋಗ್ತಾ ಇದೆ. ಈ ಮದುವೆ ಗರಿಬಿಡಿಲಿ, ಆಮೇಲೆ ಮನೇಲೂ ಎಲ್ಲ ತುಂಬ ಗೆಸ್ಟ್ಗಳಿರೋದ್ರಿಂದ ಸ್ವಲ್ಪನೂ ರೆಸ್ಟ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ. ಅಯ್ಯೋ, ಈ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗಲ್ಲಮ್ಮ, ಎಲ್ಲ ಸಹಿಸ್ಕೋಬೇಕು. ಮನೇಲಿ ನೋಡಿದ್ರೆ ಗೆಸ್ಟ್ ಇದ್ದಾರೆ, ನೀನು ಈ ಥರ ರೂಮಲ್ಲಿ ಹೋಗಿ ಮಲ್ಕೊಂಡ್ಬಿಟ್ರೆ ಏನು ಚೆನ್ನಾಗಿರತ್ತೆ? ಈಗ ನೀನು ರೆಸ್ಟ್ ಗಿಸ್ಟ್ ಮಾಡೋದು ಬೇಡ, ಆಮೇಲೆ ನೋಡಂತೆ. ನೀನೀಗ ಒಂದು ಕೆಲಸ ಮಾಡು, ಹೇಗೂ ತುಂಬ ಶೆಕೆ ಇದೆ, ಅದಕ್ಕೆ ನೀನು ಹೋಗಿ ಒಳ್ಳೆ ನಿಂಬು ಶರ್ಬತ್ ಮಾಡಿ ಎಲ್ರಿಗೂ ಕೊಡು, ಎಲ್ಲರಿಗೂ ಖುಷಿ ಆಗುತ್ತೆ. ಸರಿ ಅತ್ತೆ, ಈಗಲೇ ಮಾಡ್ತೀನಿ. ಹಾಗೆ ಜ್ಯೂಸ್ ಮಾಡಾದ ಕೂಡಲೇ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಡು, ಮತ್ತು ಅವರಿಗೆಲ್ಲ ಊಟಕ್ಕೆ ಲೇಟ್ ಆಗಬಾರ್ದು. ಏನಾದರೂ ಸ್ಪೆಷಲಾಗಿ ಮಾಡು, ಗೊತ್ತಾಯ್ತಾ? ಮನೆಗೆ ಬಂದಿರೋ ಸೊಸೆ ಹೇಗೆ ಅಡುಗೆ ಮಾಡ್ತಾಳೆ, ಅವಳ ಕೈ ರುಚಿ ಹೇಗಿದೆ ಅಂತ ನೋಡೋಕ್ಕೆ ಕಾಯ್ತಾ ಇರ್ತಾರೆ. ಚೆನ್ನಾಗಿರೋದೇನಾದರೂ ಮಾಡು, ಆಯ್ತಾ? ಸರಿ ಅತ್ತೆ. ಮದುವೆ ಗಡಿಬಿಡಿ, ಗಂಡನ ಮನೆಗೆ ಬರ್ತಿದ್ದ ಹಾಗೆ ಒಂದಾದ್ಮೇಲೆ ಒಂದು ಅವಳಿಗೆ ಕೆಲಸಗಳು, ಇದೆಲ್ಲದರಿಂದ ಅವಳಿಗೆ ತುಂಬ ಪ್ರೆಷರ್ ಅಂತ ಅನಿಸ್ತಾ ಇರುತ್ತೆ. ಇನ್ನು ಆಗ್ತಾನೆ ಗಂಡನ ಮನೆಗೆ ಬಂದಿರ್ತಾಳೆ, ಅಲ್ಲಿಗಿನ್ನೂ ಅವಳು ಅಡ್ಜಸ್ಟೇ ಆಗಿರಲ್ಲ. ಆಗಲೇ ಅವಳ ಮೇಲೆ ಜವಾಬ್ದಾರಿಗಳು ಬೀಳೋಕೆ ಶುರುವಾಗಿರುತ್ತೆ. ಈ ಥರ ಒತ್ತಡ ಅವಳಿಗೆ ಜೀವನದಲ್ಲೇ ಮೊದಲನೇ ಸಲ ಅನುಭವ ಆಗ್ತಾ ಇರುತ್ತೆ. ರಜತ್, ಕವಿತಾ ಏನು ಇನ್ನೂ ಎದ್ದಿಲ್ವಾ? 7:30 ಆಗ್ತಾ ಬಂತಲ್ಲೋ? ಹೂನಮ್ಮ, ನಿನ್ನೆ ಕೆಲಸ ಸ್ವಲ್ಪ ಜಾಸ್ತಿ ಆಗಿತ್ತಲ್ಲ, ಅದಕ್ಕೆ ಸುಸ್ತಾಗಿದೆ ಅಂತ ಹೇಳ್ತಾ ಇದ್ಲು. ಹಾಗಾಗಿ ಇನ್ನೂ ಎದ್ದಿಲ್ಲ. ಅಲ್ವೋ, ಇನ್ನೂ ನಾನು ಅವಳಿಗೆ ಮನೆ ಜವಾಬ್ದಾರಿ ಏನು ಕೊಟ್ಟೇ ಇಲ್ಲ, ಆಗ್ಲೇ ಸುಸ್ತಾಗ್ಬಿಟ್ಲಾ? ಈಗಲೇ ಹೀಗಾದ್ರೆ ಇನ್ನು ಮನೆ ಜವಾಬ್ದಾರಿ ಎಲ್ಲ ಕೊಟ್ಟ ಮೇಲೆ ಹೇಗೆ? ನಿಧಾನಕ್ಕೆಲ್ಲ ಕಲಿತಾಳು ಬಿಡೆ. ಓಹ್, ಕವಿತಾ ಬಂದ್ಲಲ್ಲ. ಕವಿತಾ, ಇಷ್ಟೊತ್ತಿಗ ಹೇಳೋದು? ಎಷ್ಟು ತಡ ಮಾಡಿ ಹೇಳ್ತಾ ಇದೀಯಮ್ಮ? ಇಲ್ಲ ಅತ್ತೆ, ಯಾಕೋ ಒಂದು ಸ್ವಲ್ಪ ಜಾಸ್ತಿನೇ ನಿದ್ದೆ ಬಂದ್ಬಿಡ್ತು, ಹಾಗಾಗಿ ಬೇಗ ಹೇಳೋಕ್ಕಾಗಿಲ್ಲ. ನೋಡಮ್ಮ, ನೀನು ಈಗ ತಾನೇ ಮದುವೆ ಆಗಿ ಈ ಮನೆಗೆ ಸೊಸೆ ಆಗಿ ಬಂದಿದ್ಯಾ. ಇನ್ನೂ ನೀನು ಈ ಮನೇಲಿ ಕಲಿಬೇಕಾಗಿರೋದು ಬೇಕಾದಷ್ಟಿದೆ. ಅಂಥದ್ರಲ್ಲಿ ನೀನು ಈ ಥರ ಮನಸ್ಸಿಗೆ ಬಂದಷ್ಟೊತ್ತು ಮಲ್ಕೊಳ್ತಾ ಇದ್ರೆ ಹೇಗೆ ಹೇಳು? ಸಾರಿ ಅತ್ತೆ, ನಾನು ಇನ್ಮೇಲೆ ಹುಷಾರಾಗಿರ್ತೀನಿ, ಆದಷ್ಟು ಬೇಗ ಎಲ್ಲ ಕಲ್ತ್ಕೊಳ್ತೀನಿ. ಸರಿ, ಈಗ ಹೋಗಿ ಬೇಗ ಟೀ ಮಾಡಿ ತಿಂಡಿ ಮಾಡು. ನಾವು ಅವಾಗಿಂದ ಟೀಗೋಸ್ಕರ ಕಾಯ್ತಾ ಕೂತಿದ್ದೀವಿ. ಅದಾದಮೇಲೆ ಬೇಗ ಮಧ್ಯಾಹ್ನ ಮತ್ತು ರಾತ್ರಿದೆಲ್ಲ ಅಡುಗೆನ ಈಗಲೇ ರೆಡಿ ಮಾಡಿ ಇಟ್ಬಿಡು. ಅದಾದಮೇಲೆ ಸಾಯಂಕಾಲ ನಮ್ಮ ಅಕ್ಕಪಕ್ಕದ ಕೆಲವು ಹೆಂಗಸರು ನಿನ್ನನ್ನು ನೋಡಿ ಮಾತಾಡ್ಸೋಕ್ಕೋಸ್ಕರ ಬರ್ತಾ ಇದ್ದಾರೆ. ಹಾಗಾಗಿ ಅವ್ರುಗಳಿಗೆ ಟೀ ಮತ್ತು ಏನಾದರೂ ಸ್ಪೆಷಲ್ ಆಗಿ ತಿಂಡಿ ರೆಡಿ ಮಾಡು. ಸರಿ ಅತ್ತೆ, ಮಾಡ್ತೀನಿ. ಕವಿತಾ ಗಂಡನ ಮನೇಲಿ ಬೆಳಗ್ಗೆ 6:30 7 ಗಂಟೆಯಿಂದನೇ ಕೆಲಸಗಳು ಶುರುವಾಗ್ತಾ ಇರತ್ತೆ. ರಾತ್ರಿ 11 ಗಂಟೆ ಆದರೂ ಕೆಲಸಗಳು ಮುಗಿತಾ ಇರಲ್ಲ. ಇದೆಲ್ಲದ್ರ ನಡುವೆ ಸುಸ್ತಾಗಿ ಅವಳೇನಾದರೂ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೋದ್ರೆ ಅಷ್ಟರಲ್ಲಿ ಏನಾದರೂ ಒಂದು ಕೆಲಸ ಬಂದೇ ಇರುತ್ತೆ. ಅಡುಗೆ ಎಲ್ಲ ಮಾಡಾಯ್ತು, ಅಡುಗೆ ಮನೆ ಕ್ಲೀನು ಮಾಡಿದ್ದೀನಿ. ಸಂಜೆ ಟೀ ಜೊತೆ ಪಕೋಡ ಮಾಡೋಕ್ಕೂ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನೆಲನೂ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಆಗಿದೆ. ಇನ್ನೂ 2 ಗಂಟೆ ಅಷ್ಟೇ ಅಲ್ಲ, ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡ್ತೀನಿ. ಕವಿತಾ, ಒಬ್ಳೆ ಏನೇ ಅದು ಗುಣ ಅಂತ ಇದೆಯಾ? ಏನಿಲ್ಲ ಅತ್ತೆ, ಈಗ ಸದ್ಯಕ್ಕೆ ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ದೀನಿ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಹೋಗಿ ಮಲ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೆ. ಏನು, ಎಲ್ಲ ಕೆಲಸ ಮುಗಿಸಿದ್ಯಾ? ಏನಮ್ಮ ನೀನು, ಇನ್ನು ಎಷ್ಟು ಕೆಲಸ ಬಾಕಿ ಇದೆ? ಇಲ್ಲ ಅತ್ತೆ, ನಾನು ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ದೀನಿ. ಅಲ್ಲಮ್ಮ, ಅಡುಗೆ ಕೆಲಸ ಮುಗಿದ ತಕ್ಷಣ ಎಲ್ಲ ಕೆಲಸ ಆಗೋಯ್ತು ಅಂತ ಅಂದ್ಕೊಂಡ್ರೆ ಹೇಗೆ? ನೋಡಲ್ಲಿ, ಎಲ್ಲ ಟೇಬಲ್ ಮೇಲೆ, ಬಾಗಿಲ ಮೇಲೆ ಎಲ್ಲ ಎಷ್ಟೊಂದು ಧೂಳಿದೆ, ಅದನ್ನೆಲ್ಲ ಒರೆಸ್ಬೇಕು. ಕರ್ಟನ್ ಎಲ್ಲ ನೋಡು ಧೂಳಾಗಿದೆ, ಅದನ್ನೆಲ್ಲ ತೆಗೆದು ತೊಳೆಯಕ್ಕೆ ಹಾಕಬೇಕು. ಆಮೇಲೆ ಬೇರೆ ಕರ್ಟನ್ ಹಾಕಬೇಕು. ಇಂಥದ್ದೆಲ್ಲ ಈ ಥರ ಟೈಮ್ ಸಿಕ್ಕಾಗೆ ಮಾಡ್ಕೋಬೇಕು. ಎಲ್ಲ ಹಾಗೆ ಬಿಟ್ಟು ಸೀದಾ ಹೋಗಿ ಮಲ್ಕೊಳ್ಳೋದಲ್ಲ. ಹಾಗಾಗಿ ನಡಿ, ಅವೆಲ್ಲ ಧೂಳು ಗೀಳು ಒರೆಸು, ಕರ್ಟನ್ ಎಲ್ಲ ತೆಗಿ, ಚೇಂಜ್ ಮಾಡು, ಅವನ್ನೆಲ್ಲ ತೊಳೆಯಕ್ಕೆ ಹಾಕು, ಅವೆಲ್ಲ ಮಾಡ್ಕೊ ಹೋಗು. ಈಗಲೇನಾ ಅತ್ತೆ? ಈಗಲ್ದೆ ಇನ್ಯಾವಾಗ? ಇನ್ನೂ ಬರೀ 2 ಗಂಟೆ ಅಷ್ಟೇ, ಅಡುಗೆ ಕೆಲಸ ಎಲ್ಲ ಮುಗಿಸಿದ್ದೀನಿ ಅಂತ ಹೇಳ್ತಿದ್ಯಾ. ಸುಮ್ಮನೆ ಹೋಗಿ ಮಲ್ಕೊಂಡು ಟೈಮ್ ಪಾಸ್ ಮಾಡೋದ್ರಗಿಂತ ಏನಾದರೂ ಕೆಲಸ ಮಾಡ್ತಾ ಇರು. ಸರಿ ಅತ್ತೆ, ನಾನು ಧೂಳೆಲ್ಲ ಒರೆಸಿ ಕರ್ಟನ್ ಎಲ್ಲ ವಾಶ್ ಮಾಡಿ ಬೇರೆದು ಹಾಕ್ತೀನಿ. ಕವಿತಾ ಹೋಗಿ ಕರ್ಟನ್ಸು, ಬೆಡ್ಶೀಟು ಎಲ್ಲ ವಾಶ್ ಮಾಡ್ತಾಳೆ. ಅಷ್ಟೊತ್ತಿಗೆ ಸಂಜೆ 6 ಗಂಟೆ ಆಗಿರುತ್ತೆ. ಸಂಜೆ ಎಲ್ಲರಿಗೂ ಟೀ ಮಾಡಿಕೊಟ್ಟು ರಾತ್ರಿ ಅಡುಗೆ ಪ್ರಿಪರೇಷನ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಕವಿತಾ ಗಂಡನ ಮನೇಲಿ ಎಲ್ಲ ಜವಾಬ್ದಾರಿಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇರ್ತಾಳೆ. ಈ ಎಲ್ಲ ಜವಾಬ್ದಾರಿಗಳ ಮಧ್ಯೆ ಅವಳಿಗೆ ತನಗೋಸ್ಕರ ಅಂತ ಸ್ವಲ್ಪನೂ ಸಮಯ ಸಿಗ್ತಾ ಇರಲ್ಲ. ರೀ, ನಾನು ಈಗಲೇ ಮಲ್ಕೋತೀನಿ, ದಯವಿಟ್ಟು ನನ್ನನ್ನು ಎಬ್ಬಿಸ್ಬೇಡಿ. ಯಾಕೆ ಕವಿತಾ, ಏನಾಯ್ತು? ನೀನು ತುಂಬ ಸುಸ್ತಾದ ಹಾಗೆ ಅನ್ನಿಸ್ತಾ ಇದೆಯಾ? ಹಾಂ, ಸುಸ್ತು ಇದೆ, ಆಮೇಲೆ ಇವತ್ತು ಯಾಕೋ ತುಂಬ ತಲೆ ಬೇರೆ ನೋವ್ತಾ ಇದೆ. ಹಾಗಾಗಿ ನಾನು ಬೇಗ ಮಲ್ಕೊಳ್ತಾ ಇದ್ದೀನಿ. ಕವಿತಾ, ಎಲ್ಲಿದ್ಯಮ್ಮ? ಇಷ್ಟೊತ್ತಲ್ಲಿ ಮಾವ ಯಾಕೆ ಕರೀತಾ ಇದ್ದಾರೆ? ಕವಿತಾ, ಇವತ್ತು ಕಾಲು ಯಾಕೋ ಭಾಳ ನೋವ್ತಾ ಇದೆಯಮ್ಮ. ನೋವಿಗೆ ನೀನು ಒಂದು ಯಾವುದೋ ಎಣ್ಣೆ ತಯಾರು ಮಾಡ್ತೀಯಲ್ಲ, ಅದನ್ನು ಮಾಡ್ಕೊಂಬಂದು ಒಂದು ಸ್ವಲ್ಪ ಕಾಲಿಗೆ ಮಸಾಜ್ ಮಾಡಮ್ಮ. ಮಾವ, ನಾನು ಮಾಡಿಟ್ಟಿದ್ದ ಎಣ್ಣೆ ಖಾಲಿಯಾಗಿ ಹೋಗಿದೆ, ಈಗ ಹೊಸ್ದಾಗಿ ಮಾಡಬೇಕಷ್ಟೇ. ಅದು ಒಂದು 5-10 ನಿಮಿಷದಲ್ಲಿ ಆಗಲ್ಲ ಮಾವ, ಒಂದು 3/4 ಗಂಟೆನಾದರೂ ಬೇಕಾಗುತ್ತೆ. ಅಯ್ಯೋ ದೇವ್ರೆ, ಹೌದಾ? ನನಗೆ ನೋವು ತಡೆಯೋಕ್ಕೆ ಆಗ್ತಾ ಇಲ್ಲ, ಏನು ಮಾಡಲಿ? ಹೌದಾ, ಸರಿ ಮಾವ, ನೀವು ಕೂತ್ಕೊಂಡಿರಿ, ನಾನು ಈಗಲೇ ಹೋಗಿ ಅದು ಎಣ್ಣೆ ಮಾಡ್ಕೊಂಡು ಬರ್ತೀನಿ. ರಾತ್ರಿ 10-10:30 ಆಗ್ತಾ ಇದೆ, ಈಗ ಹೋಗಿ ಎಣ್ಣೆ ಮಾಡ್ತೀಯಾ?
ಅದು ಅಲ್ಲದೆ ಸುಸ್ತಾಗ್ತಿದೆ, ತಲೆನೋವು ಅಂತ ಬೇರೆ ಹೇಳ್ತಿದ್ದೆ, ಬೇಗ ಮಲಗಬೇಕು ಅಂತಿದ್ದೆ. ಹೌದು ರೀ, ಸುಸ್ತಿಗೆ ತುಂಬ ನಿದ್ದೆ ಬರ್ತಿದೆ. ಆದರೆ ಏನು ಮಾಡೋದು, ಮಾವನಿಗೀಗ ಎಣ್ಣೆ ಮಾಡಿಕೊಡ್ಲೇಬೇಕಲ್ವಾ. ನಾನು ಹೋಗಿ ಎಣ್ಣೆ ಮಾಡಿ ಮಾವನ ಕಾಲಿಗೆ ಮಸಾಜ್ ಮಾಡಿ ಬರ್ತೀನಿ. ಸರಿ, ನಾನು ಮಲ್ಕೋತೀನಿ, ನೀನು ಬೇಗ ಬಾ. ಕವಿತಾ ಹೋಗಿ ಎಣ್ಣೆ ತಯಾರು ಮಾಡಿ ಮಾವನ ಕಾಲಿಗೆ ಮಸಾಜ್ ಮಾಡಿ ಬಂದು ಮಲಗೋಷ್ಟೊತ್ತಿಗೆ ರಾತ್ರಿ 1:30-2 ಆಗಿರುತ್ತೆ. ಹಾಗಾಗಿ ಕವಿತಾ ಬೆಳಿಗ್ಗೆ ಏಳೋದು ಸ್ವಲ್ಪ ತಡ ಆಗುತ್ತೆ. ಏನೇ ಕವಿತಾ, ಇವತ್ತು ನೀನು ಮಾಮೂಲಿಗಿಂತ ಅರ್ಧ ಗಂಟೆ ಲೇಟ್ ಆಗಿದ್ದಿದ್ಯಾ? ನಿನಗೆ ಗೊತ್ತು ತಾನೆ, ನನಗೂ ನಿಮ್ಮ ಮಾವಂಗೂ ನೀನು ಮಾಡೋ ಟೀನೇ ಇಷ್ಟ ಅಂತ. ಎಷ್ಟೊತ್ತಿಂದ ಟೀ ಇಲ್ಲದೆ ಕೂತ್ಕೊಂಡಿದ್ದೀವಿ, ಈಗ ಎದ್ದು ಬರ್ತಾ ಇದೆಯಾ? ನಿಮ್ಮ ಮಾವನು ಇಷ್ಟೊತ್ತವರೆಗೂ ನೀನು ಬರ್ತೀಯಾ ಟೀ ಮಾಡ್ಕೊಡ್ತೀಯ ಅಂತ ಇಲ್ಲೇ ಕಾಯ್ತಾ ಇದ್ರು. ನೀನು ಎದ್ದು ಬಂದಿಲ್ಲ, ಹಂಗಾಗಿ ಒಳಗಡೆ ಹೋದ್ರು. ಹಾಂ ಅತ್ತೆ, ಈಗಲೇ ಹೋಗಿ ಟೀ ಮಾಡ್ಕೊಂಡು ಬರ್ತೀನಿ. ಅದು ಸರಿ, ಇದ್ಯಾಕೆ ನಿನ್ನ ಕಣ್ಣೆಲ್ಲ ಒಂಥರ ಆಗಿದೆ? ಯಾಕೆ ಎದ್ದ ತಕ್ಷಣ ಮುಖ ತೊಳ್ಕೊಂಡಿಲ್ವಾ? ಇಲ್ಲ ಅತ್ತೆ, ನನಗೆ ನಿದ್ದೆ ಪೂರ್ತಿ ಆಗಿಲ್ಲ ನೋಡಿ, ಅದಕ್ಕೆ ಕಣ್ಣೆಲ್ಲ ಒಂಥರ ಆಗಿದೆ ಅನ್ಸುತ್ತೆ. ಅಲ್ವೇ ಕವಿತಾ, ನೀನಿನ್ನು ಚಿಕ್ಕ ವಯಸ್ಸಿನ ಹುಡುಗಿ, ಈಗಲೇ ನೀನು ಒಂಚೂರು ನಿದ್ದೆ ಕಡಿಮೆ ಆಯಿತು ಅಂತ ಹೇಳಿ ಇಷ್ಟು ಡಲ್ ಆದರೆ ಹೇಗೆ? ಈಗ ಈ ಮನೆ ಜವಾಬ್ದಾರಿ, ಮನೆ ಕೆಲಸಗಳು ಎಲ್ಲದೂ ನಿನ್ನ ಮೇಲೆ ಇದೆ ಅನ್ನೋದನ್ನು ನೀನು ಮರಿಬಾರ್ದು. ಅದನ್ನು ತಲೆಯಲ್ಲಿ ಇಟ್ಕೊಂಡು ಎಲ್ಲ ಟೈಮಲ್ಲೂ ನೀನು ಆ್ಯಕ್ಟಿವ್ ಆಗಿರಬೇಕು. ನೀನೇ ಎಲ್ಲ ಮಾಡ್ಕೊಂಡು ಹೋಗಬೇಕು, ನಾನೇನು ಮಾಡೋಕ್ಕಾಗಲ್ಲ. ಯಾಕಂದರೆ ನೀನು ಈ ಮನೆಗೆ ಬರ್ತಿದ್ದ ಹಾಗೆ ನಾನಂತೂ ಎಲ್ಲ ಕೆಲಸಗಳಿಂದ ರಿಟೈರ್ಮೆಂಟ್ ತೊಗೊಂಡ್ಬಿಟ್ಟಿದ್ದೀನಿ. ಹಾಂ ಅತ್ತೆ, ನಾನೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬರೀ ಟ್ರೈ ಮಾಡೋದಲ್ಲಮ್ಮ, ನನಗೆ ರಿಸಲ್ಟ್ ಬೇಕು, ರಿಸಲ್ಟು. ಕವಿತಾ ಮದುವೆ ಆಗಿ 6 ತಿಂಗಳಷ್ಟೇ ಆಗ್ತಾ ಇರುತ್ತೆ. ಅವಳು ಮದುವೆ ಆಗಿ ಮನೆಗೆ ಬರ್ತಿದ್ದ ಹಾಗೆ ಮನೆ ಎಲ್ಲ ಕೆಲಸದ ಜವಾಬ್ದಾರಿನೂ ಅವಳ ಮೇಲೆ ಹಾಕ್ಬಿಟ್ಟಿರ್ತಾರೆ. ಹಾಗಾಗಿ ಅವಳಿಗೆ ಕಣ್ ತುಂಬ ಒಂದು ಸ್ವಲ್ಪ ನಿದ್ದೆ ಮಾಡೋಕ್ಕೂ ಸಮಯ ಸಿಗ್ತಿರಲ್ಲ. ಅಯ್ಯೋ ದೇವ್ರೆ, ಕಣ್ಣು ಯಾಕೆ ಈ ನಮ್ಮನೆ ಮುಚ್ತಾ ಇದೆ? ಕಣ್ಣು ಬಿಡೋಕ್ಕೆ ಆಗ್ತಾ ಇಲ್ವಲ್ಲ. ಎಲ್ಲ ಅಡುಗೆ ಆಗಿದೆ, ಚಪಾತಿ ಹಿಟ್ಟು ಕಲಿಸಿದ್ದೀನಿ, ಇನ್ನೇನೊಂದು ಸ್ವಲ್ಪ ಚಪಾತಿ ಮಾಡಿಬಿಟ್ರೆ ಆಗೋಯ್ತು. ಅದನ್ನು ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹೋಗಿ ಮಲ್ಕೋತೀನಿ. ಕವಿತಾ, ಚಪಾತಿ ಆಯ್ತೇನೆ? ಹಾಂ ಅತ್ತೆ, ಲಟ್ಸಿದ್ದೀನಿ, ಇನ್ನೇನು ಬೇಯಿಸ್ಬಿಟ್ರೆ ಆಯಿತು. ನಿಮಗೆ ಬಡ್ಸ್ಕೊಡ್ಲಾ ಅತ್ತೆ? ಬೇಡ ಬೇಡ, ನಂಗಷ್ಟು ಹಶ್ವಿಲ್ಲ, ನಾನು ಆಮೇಲೆ ತಿಂತೀನಿ. ಚಪಾತಿ ಬೇಯಿಸಿ ಬಾ, ಇಲ್ಲಿ ನನ್ನ ಜೊತೆ ಕೂತ್ಕೊ, ಇಬ್ಬರು ಕೂತ್ಕೊಂಡು ಒಂದು ಸ್ವಲ್ಪ ಆರಾಮಾಗಿ ಮಾತಾಡೋಣ. ನೀನಂತೂ ನನ್ನ ಜೊತೆ ಸ್ವಲ್ಪನೂ ಸಮಯನೇ ಕಳೆಯಲ್ಲ. ನಿಮ್ಮ ಮಾವನು ಹೊರಗಡೆ ಹೋಗಿದ್ದಾರೆ, ನನಗೂ ಬೇಜಾರಾಗ್ತಿದೆ, ಹಾಗಾಗಿ ನನ್ನ ಜೊತೆ ಕೂತ್ಕೊ. ಹಾಂ, ಏನತ್ತೆ ಈಗ ನಿಮ್ಮ ಜೊತೆ ಕೂತ್ಕೋಬೇಕಾ? ಹಾಂ, ಯಾಕೆ ಏನಾದರೂ ಕೆಲಸ ಇದೆಯಾ? ಎಲ್ಲ ಕೆಲಸ ಮುಗ್ದಿದೆ ತಾನೆ? ನಿಮ್ಮ ಅತ್ತೆಗೂ ಸ್ವಲ್ಪ ಸಮಯ ಕೊಡೆ. ನಿಮ್ಮ ಮಾವನು ಹೊರಗಡೆ ಹೋಗಿದ್ದಾರೆ, ಒಬ್ಬಳೇ ಕೂತ್ಕೊಳ್ಳೋಕ್ಕೆ ನಂಗೆ ಬೇಜಾರಾಗ್ತಿದೆ. ಹಾಂ ಸರಿ. ಯಾಕೆ ನನ್ನ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡೋಕ್ಕೆ ನಿಂಗೆ ಮನಸ್ಸಿಲ್ವಾ? ಇಲ್ಲ ಅತ್ತೆ, ಹಾಗೆಲ್ಲ ಏನಿಲ್ಲ. ಅದು ಕವಿತಾ ತನ್ನ ಮಾತನ್ನ ಪೂರ್ತಿ ಮಾಡೋಷ್ಟರಲ್ಲಿ ತಲೆ ಸುತ್ತಿ ಕೆಳಗಡೆ ಬಿದ್ದು ಹೋಗ್ತಾಳೆ. ಲೋ ರಜತ್, ಫೋನಲ್ಲಿ ಮಾತಾಡಿದ್ ಸಾಕು, ಬೇಗ ಬಾರೋ ಇಲ್ಲಿ, ಕವಿತಾ ತಲೆ ಸುತ್ತ ಕೆಳಗಡೆ ಬಿದ್ದು ಹೋಗಿದ್ದಾಳೆ. ಅಮ್ಮ, ಹುಷಾರಿದ್ರೆ ಬೇಗ ಹೋಗಿ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಡಾಕ್ಟರ್ ಬಂದು ಕವಿತನ್ನ ಚೆಕ್ ಮಾಡ್ತಾ ಇದ್ರೆ ಈ ಕಡೆ ಅತ್ತೆ ತುಂಬಾ ಖುಷಿಯಾಗಿರ್ತಾಳೆ. ಅಮ್ಮ, ಏನಿದು? ಅಲ್ಲಿ ನೋಡಿದ್ರೆ ಕವಿತಾ ತಲೆ ಸುತ್ತ ಬಿದ್ದಿದ್ದಾಳೆ, ಡಾಕ್ಟ್ರು ನೋಡ್ತಾ ಇದ್ದಾರೆ, ನೀನು ನೋಡಿದ್ರೆ ಇಲ್ಲಿ ನಗಾಡ್ಕೊಂಡು ನಿಂತಿದ್ಯಲ್ಲಮ್ಮ. ಲೋ ದಟ್ಟ, ನಿನಗಿದೆಲ್ಲ ಅರ್ಥ ಆಗಲ್ಲ. ಕವಿತಾ ನಮಗೆ ಸಿಹಿ ಸುದ್ದಿ ಕೊಡ್ತಾಳೆ ಅನ್ಸುತ್ತೆ, ಅದಕ್ಕೆ ನಾನು ಇಷ್ಟು ಖುಷಿಯಾಗಿರೋದು. ನೋಡಮ್ಮ, ನೀವು ಅನ್ಕೊಂಡ ಹಾಗೆ ಯಾವ ಸಿಹಿ ಸುದ್ದಿನೂ ಇಲ್ಲ. ಇನ್ನೂ ಹೇಳ್ಬೇಕಂದ್ರೆ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನ್ ಡಾಕ್ಟರ್, ಏನ್ ಹೇಳ್ತಿದ್ದೀರಾ? ನನ್ನ ಸೊಸೆ ಆರಾಮಿದ್ದಾಳೆ ತಾನೆ? ಏನು ಸಮಸ್ಯೆ ಇಲ್ವಲ್ಲ? ಇಲ್ಲ, ನಿಮ್ಮ ಸೊಸೆ ಆರಾಮಾಗಿಲ್ಲ, ಅವ್ರ ಆರೋಗ್ಯ ಹದಗೆಟ್ಟಿದೆ. ಅವ್ರ ಕಂಡೀಷನ್ ನೋಡ್ತಾ ಇದ್ರೆ ಅವ್ರು ಸರಿಯಾಗಿ ನಿದ್ದೆ ಮಾಡದೆ ಎಷ್ಟೋ ಸಮಯ ಆಗಿ ಹೋಗಿದೆ ಅಂತ ಅನ್ಸುತ್ತೆ. ತುಂಬ ಅಂದರೆ ತುಂಬ ವೀಕ್ನೆಸ್ ಇದೆ ಅವ್ರಿಗೆ. ಅದರಿಂದಾನೇ ಅವ್ರು ಇವತ್ತು ತಲೆ ಸುತ್ತು ಬಿದ್ದಿರೋದು. ಡಾಕ್ಟರ್, ಭಯ ಪಡೋವಂಥದ್ದೇನೂ ಇಲ್ಲ ಅಲ್ವಾ? ನಾನು ಹೇಳಿದ್ದೇನು ಸಿಂಪಲ್ ಅಂತ ಅನ್ಕೊಂಡ್ರಾ? ಇದು ಭಯ ಪಡೋವಂಥ ವಿಷಯನೇ. ಅವರು ಸರಿಯಾಗಿ ನಿದ್ದೆನೇ ಮಾಡದೆ ಅತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅತಿಯಾಗಿರೋ ಪ್ರೆಷರ್ ಅವ್ರ ಮೇಲೆ ಇದೆ ಅಂತ ನನಗನ್ಸುತ್ತೆ. ಅದೇ ಅವ್ರ ಇವತ್ತಿನ ಪರಿಸ್ಥಿತಿ ಕಾರಣ. ಅವ್ರ ಮೇಲಿನ ಈ ಒತ್ತಡ ಹೀಗೆ ಮುಂದುವರಿತು, ಅವ್ರ ಪರಿಸ್ಥಿತಿ ಹೀಗೆ ಮುಂದುವರಿತು ಅಂದರೆ ಅವ್ರ ಈ ವೀಕ್ನೆಸ್ಸೇ ಇನ್ನೊಂದು ಕಾಯಿಲೆಗೆ ದಾರಿ ಮಾಡಿಕೊಡುತ್ತೆ. ಅಲ್ಲ ಡಾಕ್ಟರ್, ನಾವು ಮದುವೆ ಆಗಿ ಬಂದಾಗ ಎಲ್ಲ ಜವಾಬ್ದಾರಿನೂ ನಿಭಾಯಿಸಿರ್ತೀವಲ್ವಾ, ಮತ್ತೆ ಅದೇ ಥರ ಇವ್ರುಗಳು ನಿಭಾಯಿಸ್ಬೇಕಪ್ಪ. ಹಾಗಂತ ಹೇಳಿ ಒಬ್ರು ಹುಡುಗಿ ಸೊಸೆಯಾಗಿ ಬಂದ ತಕ್ಷಣ ನೀವು ಎಲ್ಲ ಜವಾಬ್ದಾರಿನೂ ಒಂದೇ ಸಲ ಅವಳ ಮೇಲೆ ಹಾಕ್ಬಿಡೋದಾ? ನೋಡಮ್ಮ, ನಿಮ್ಮ ಕಾಲನೇ ಬೇರೆ, ಈಗಿನ ಕಾಲನೇ ಬೇರೆ. ಈಗಿನ ಲೈಫ್ ಸ್ಟೈಲು ಅವಾಗಿನ ಥರ ಇಲ್ಲ. ನಿಮ್ಮ ಜನ್ರೇಷನ್ನವರು ಇದ್ದಷ್ಟು ಕಟ್ಟಿಮುಟ್ಟು ಈಗಿನ ಜನ್ರೇಷನ್ನವ್ರು ಎಲ್ಲಿದ್ದಾರೆ ಹೇಳಿ? ಸೊಸೆ ಮನೆಗೆ ಬರ್ತಿದ್ದ ಹಾಗೆ ಎಲ್ಲ ಜವಾಬ್ದಾರಿ, ಎಲ್ಲ ಕೆಲಸನೂ ತೊಗೊಂಡೋಗಿ ಅವಳ ಮೇಲೆ ಹಾಕ್ಬಿಟ್ರೆ ಆ ಹುಡುಗಿ ಪರಿಸ್ಥಿತಿ ಏನಾಗಲ್ಲ. ಎಲ್ಲದಕ್ಕೂ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಸಮಯ ಅಂತ ಬೇಕಲ್ವಾ? ನೋಡಮ್ಮ, ಈಗಿನ ಜನರ ದೇಹ ಸ್ಥಿತಿ ಮೊದಲನಾಗಿಲ್ಲ. ಕೆಲಸದ ಮಧ್ಯೆ ನಿದ್ದೆ ಅವಶ್ಯಕತೆ ಇರುತ್ತೆ, ರೆಸ್ಟ್ ಅವಶ್ಯಕತೆ ಇರುತ್ತೆ. ಇದ್ಯಾವುದು ನಿಮ್ಮ ಸೊಸೆಗೆ ಸರಿಯಾಗಿ ಸಿಗದೇ ಇರೋ ಕಾರಣನೇ ಅವ್ರ ಆರೋಗ್ಯ ಹದಗೆಟ್ಟಿರೋದು. ಹೌದು ಡಾಕ್ಟರ್, ನೀವು ಹೇಳಿದ ಮೇಲೆ ನನಗೂ ಎಲ್ಲ ಅರ್ಥ ಆಗ್ತಿದೆ. ನನಗೂ ಈಗೆಲ್ಲ ಅರ್ಥ ಆಗ್ತಿದೆ ಡಾಕ್ಟರ್. ಸೊಸೆ ಆದವಳ ಮೇಲೆ ಒಂದೇ ಸಲ ಮನೆ ಎಲ್ಲ ಜವಾಬ್ದಾರಿ ಹಾಕಿದಾಗ ಅವಳ ಮೇಲೆ ಎಷ್ಟು ಪ್ರೆಷರ್ ಬೀರುತ್ತೆ ಅನ್ನೋದು ನನಗೆ ಈಗ ಅನ್ನಿಸ್ತಾ ಇದೆ. ಇನ್ಮೇಲೆ ನಾವು ಈ ಥರ ಆಗೋಕ್ಕೆ ಅವಕಾಶ ಕೊಡಲ್ಲ ಡಾಕ್ಟರ್. ಕವಿತನ ಚೆನ್ನಾಗಿ ನೋಡ್ಕೋತೀವಿ. ಸರಿ, ಹಾಗಾದರೆ ಅವ್ರಿಗೆ ವೀಕ್ನೆಸ್ಗೆ ನಾನು ಕೆಲವೊಂದು ಮೆಡಿಸಿನ್ಸ್ ಬರ್ಕೊಡ್ತೀನಿ. ಸರಿ ಡಾಕ್ಟರ್.
ಈ ಇನ್ಸಿಡೆಂಟ್ ಆದಮೇಲೆ ಕವಿತಾ ಗಂಡನ ಮನೆಯವರಿಗೆ ಸೊಸೆ ಮೇಲೆ ಒಂದೇ ಸಲ ಎಲ್ಲ ಜವಾಬ್ದಾರಿಗಳನ್ನು ಹಾಕೋದ್ರಿಂದ ಅವಳ ಮೇಲೆ ಎಷ್ಟು ಪ್ರೆಷರ್ ಬೀಳುತ್ತೆ, ಆರೋಗ್ಯ ಪರಿಸ್ಥಿತಿ ಏನಾಗುತ್ತೆ ಇದೆಲ್ಲ ಅರ್ಥ ಆಗುತ್ತೆ. ಇದಾದ್ಮೇಲೆ ಅವರು ಕವಿತಾ ಮೇಲೆ ಯಾವುದೇ ಒತ್ತಡ ಹಾಕಲ್ಲ, ತಮಗೆ ಸಾಧ್ಯ ಆದಷ್ಟು ಮನೆ ಕೆಲಸದಲ್ಲಿ ಸಹಾಯ ಮಾಡ್ತಾರೆ, ಅವಳು ಆದಷ್ಟು ರೆಸ್ಟ್ ಮಾಡೋಕ್ಕೂ ಅವಕಾಶ ಮಾಡಿಕೊಡ್ತಾರೆ. ಲೇ, ಯಾಕೋ ನನಗೆ ಶುಂಠಿ ಟೀ ಕುಡಿಬೇಕು ಅಂತ ತುಂಬ ಅನಿಸ್ತಾ ಇದೆ ಕಣೆ. ಕವಿತಂಗೆ ಒಂದು ಸ್ವಲ್ಪ ಟೀ ಮಾಡ್ಕೊಡಕ್ಕೆ ಹೇಳ್ತೀನಿ. ರೀ, ನೀವೀಗ ಟೀ ಮಾಡು ಅಂತ ಅವಳು ನೆಪ್ಸಕ್ಕೆ ಹೋಗಬೇಡಿ. ಭಾನುವಾರ ಇವತ್ತು ಬೇಗ ಹೇಳಕ್ಕೆ ಹೋಗಬೇಡ, ಆರಾಮಾಗಿ ಮಲ್ಕೊಂಡು ಆರಾಮಾಗಿ ಎದ್ದೋಳು ಅಂತ ನಾನೇ ಅವಳಿಗೆ ಹೇಳಿದ್ದೀನಿ. ಎಲ್ರಿಗೂ ಒಂದು ಸ್ವಲ್ಪ ರೆಸ್ಟ್ ಅಂತ ಬೇಕಾಗತ್ರಿ. ನಿಮ್ಗೇನೀಗ ಶುಂಠಿ ಟೀ ತಾನೇ, ನಾನೇ ಮಾಡ್ಕೊಡ್ತೀನಿ ರೀ. ನೀನು ಸರಿಯಾಗಿ ಹೇಳಿದೆ. ಒಬ್ಬ ವ್ಯಕ್ತಿ ಮೇಲೆ ಎಲ್ಲ ಪ್ರೆಷರ್ ತೊಗೊಂಡು ಹೋಗಿ ಒಂದೇ ಸಲ ಹಾಕಿದಾಗ ಅವನ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ನಮಗೆ ಅರ್ಥನೇ ಆಗಲ್ಲ. ಹೌದು ರೀ, ಕವಿತಾ ತಲೆ ಸುತ್ತು ಬಿದ್ದ ಮೇಲೆ ನಮಗೂ ನಾವು ಏನು ತಪ್ಪು ಮಾಡ್ತಿದ್ದೀವಿ, ಅವಳ ಜೊತೆ ಯಾವ ರೀತಿ ನಡ್ಕೋತಾ ಇದ್ದೀವಿ, ಅವಳ ಮೇಲೆ ಎಷ್ಟು ಒತ್ತಡ ಹಾಕ್ತಿದ್ದೀವಿ ಅನ್ನೋದು ಅರ್ಥ ಆಯಿತು. ಅವತ್ತು ಅವಳಿಗೆ ಏನಾದರೂ ಹಾಕ್ಬಿಟ್ಟಿದ್ರೆ ನಾವು ಯಾವತ್ತೂ ನಮ್ಮನ್ನು ಕ್ಷಮಿಸಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಹೌದು, ನೀನೊಂದು ಕೆಲಸ ಮಾಡು, ನೀನು ಹೋಗಿ ರೆಸ್ಟ್ ಮಾಡು, ನಾನೇ ಹೋಗಿ ನಮ್ಮಿಬ್ಬರಿಗೂ ಶುಂಠಿ ಟೀ ಮಾಡ್ಕೊಂಡು ಬರ್ತೀನಿ. ಈ ರೀತಿಯ ಒಳ್ಳೆಯ ಬದಲಾವಣೆ ಈ ಮನೆಯಲ್ಲಿ ಆಗಿರುತ್ತೆ. ಅದರಿಂದ ಕವಿತಾ ಕೂಡ ಸಂತೋಷವಾಗಿರ್ತಾಳೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬೈ ಫ್ರೆಂಡ್ಸ್.